ನಮ್ಮ ಭಾರತೀಯರ ಒಂದು ಜೀವಕ್ಕೆ ಭಯೋತ್ಪಾದಕರ ಒಂದು ದುಷ್ಕೃತ್ಯದಿಂದ ಈ ಮರಣ ನಡೆದಿದೆ. ಅದಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಭಟ್ಕಳ ಇವರಿಂದ ಈ ಕೃತ್ಯಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸುತ್ತಾ ಈಗಾಗಲೇ ಹಲವು ಬಾರಿ ನಮ್ಮ ದೇಶದಲ್ಲಿ ಕೃತ್ಯ ನಡೆದಿದೆ. ಆದರೆ ಮತ್ತೆ ಮತ್ತೆ ಕೃತ್ಯ ನಡೀತಾ ಇದೆ. ಹಾಗಾಗಿ ಬಹಳ ಹೆದರಿಕೆ. ಯಾಕಂತೇಳಿದ್ರೆ ಈಗಾಗಲೇ ನಮ್ಮ ಇನ್ನೊಂದು ಕಡೆ ನಮಗೆ ಮತ್ತೊಂದು ಸಂಶಯ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಭದ್ರತಾ ವೈಫಲ್ಯ ಎದ್ದು ಕಾಣ್ತಿದೆ. ಯಾಕಂದ್ರೆ 2019ರಲ್ಲಿ ಪುಲ್ವಾಮಾ ದಾಳಿ ಆದಾಗ ನಮ್ಮ ಪಕ್ಷದ ಮುಖಂಡರು ಸೇರಿ ನಮ್ಮ ಭಾರತದ ಪ್ರತಿಯೊಬ್ಬ ನಾಗರಿಕರು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಮುಂದಿನಲ್ಲಿ ಯಾವುದೇ ರೀತಿಯ ಇಲ್ಲಿ ಹಿಂಸೆ ಆಗಬಾರದು, ಭಯೋತ್ಪಾದಕತೆಯನ್ನು ಹೋರಾಡಬೇಕಂತ ಎಲ್ಲರೂ ಸೇರಿ, ಅಂದ್ರೆ ಇದಕ್ಕೆ ಯಾವುದೇ ಸರ್ಕಾರ ಆ ದುಷ್ಕೃತ್ಯಕ್ಕೆ ಏನು ಅದನ್ನ ಮೆಟ್ಟಿಸಲುವಾಗಿ ಎಲ್ಲ ಪಕ್ಷದವರು ಹಾಗೂ ಎಲ್ಲ ಭಾರತೀಯರು ಅದಕ್ಕೆ ಬೆಂಬಲವನ್ನು ಕೊಟ್ಟು ಅಂತ ಹೇಳ್ತಾ ಇದ್ರು. ಆದರೆ ಪದೇ ಪದೇ ಇಂಥ ದುಷ್ಕೃತ್ಯ ನಡೀತಾ ಇದೆ. ಹಾಗಾಗಿ ನಮಗನ್ನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಸಂಶಯ. ಯಾಕಂದ್ರೆ ಈಗಾಗಲೇ ಭಯೋತ್ಪಾದನೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಕಾಶ್ಮೀರದಲ್ಲಿ. ಈಗಾಗಲೇ ಎಷ್ಟೋ ಬಡ ಜೀವ, ಉದಾಹರಣೆ ನಮ್ಮ 2 ಜನ ಕನ್ನಡಿಗರು ಸೇರಿ ಅಲ್ಲಿ ಮರಣವನ್ನು ಹೊಂದಿದ್ದಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ನಾವು ನಮ್ಮ ಏನು ಸರ್ಕಾರ, ಈಗ ಕೇಂದ್ರ ಸರ್ಕಾರ ಏನು ಆಡಳಿತ ಮಾಡ್ತಿದೆ, ಈ ಭಯೋತ್ಪಾದನೆ ಹೋರಾಡಿಸಲು ನಮ್ಮ ಪಕ್ಷದ ಹಾಗೂ ನಮ್ಮ ಸಮಸ್ತ ನಾಗರಿಕರ ಸಂಪೂರ್ಣ ಬೆಂಬಲವನ್ನು ನಾವು ಸರ್ಕಾರಕ್ಕೆ ಕೊಡ್ತೇವೆ ಎಂದು ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಈಗಾಗಲೇ ತುಂಬಾ ಸಲ ಕೆಲವು ಮೀಡಿಯಾ ಬಂದು ನಿನ್ನೆ ಒಂದು ಪೋಸ್ಟ್ ಹಾಕಿದ್ರು ನಮ್ಮ ಬಿಜೆಪಿ ಸೋಷಿಯಲ್ ಮೀಡಿಯಾದವರು. ಬಹಳ ನೋವಾಗ್ತದೆ. ಯಾಕಂದ್ರೆ ಒಂದು ಕಡೆ ಸತ್ತೋಗಿದ್ದಾರೆ, ಅವ್ರ ಕುಟುಂಬದವರು ಹೆಣವನ್ನು ತರಲಿಕ್ಕೆ ಬದಲಾಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಆ ಸೋಷಿಯಲ್ ಮೀಡಿಯಾ ಒಂದು ಕಡೆ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗ ಮಾತ್ರ ಇಲ್ಲಿ ದುಷ್ಕೃತ್ಯ ನಡೆಸಿದಂತ. ಇದಕ್ಕೆ ಯಾರು ಹೊಣೆ? ಇದನ್ನು ಕಠಿಣ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಯಾವುದೇ ಧರ್ಮ ಮಾಡಲಿ ಏನೇ ಮಾಡಲಿ ಕೆಟ್ಟ ಕೆಲಸ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು. ಯಾವ ನಮ್ಮ ಭಾರತೀಯ ಪ್ರತಿಯೊಬ್ಬ ಪ್ರಜೆ, ನಮ್ಮ ಸಂವಿಧಾನ, ನಮ್ಮ ದೇಶದ ಕಾನೂನು, ನಮ್ಮ ದೇಶದ ಸಂಸ್ಕಾರ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡು ನಮ್ಮ ಭಾರತೀಯ ನೆಲದಲ್ಲಿ ಯಾರು ಜೀವನ ನಡೆಸಲಿಕ್ಕೆ ಹೊರಗಿದ್ದಾರೋ ಅಂಥವರಿಗೆ ರಕ್ಷಣೆ ಕೊಡಲಿಕ್ಕೆ ನಾವೆಲ್ಲರೂ ಸದಾ ಸಿದ್ಧರಿರಬೇಕಂತ ಈ ಸಭೆ ನಾನು ಹೇಳ್ತೇನೆ. ಹಾಗಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಒಂದು ನಮ್ಮದೊಂದು ವಿನಂತಿ. ಯಾಕಂದ್ರೆ ಹೀಗೆ ಏನೋ ಆಗೋಗಿದೆ. ಆ ಘಟನೆಗೆ ಯಾರೇ ಆಗಲಿ, ಅವರು ಯಾವ ಧರ್ಮ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ತೀವ್ರತರವಾದ ಒಂದು ಶಿಕ್ಷೆಯನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಹಾಗಾಗಿ ಈಗಾಗಲೇ ತಕ್ಷಣ ನಮ್ಮ ಕನ್ನಡಿಗರಾದ 7 ಜನ ಮರಣ ಹೊಂದಿದ್ರು. ಅವರನ್ನು ಅವರ ಏನು ಬಾಡಿಯನ್ನು ಅಂದ್ರೆ ಅವರಲ್ಲಿ ತರಬೇಕಾದ್ರೆ ಕೂಡಲೇ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರ ಒಂದು ಅನುಮತಿಯ ಮೇರೆಗೆ ನಮ್ಮ ಮಂತ್ರಿಗಳಾದ ಕಾರ್ಮಿಕ ಮಂತ್ರಿಯಾದ ಸಂತೋಷ್ ಲಾಡ್ ಅವರು ನೇರವಾಗಿ ಕಾಶ್ಮೀರಕ್ಕೆ ಅವರ ಕುಟುಂಬದೊಟ್ಟಿಗೆ ಹೋಗಿ ಆ ಹೆಣವನ್ನು ತರಲು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಮತ್ತೊಂದು ಯಾರೇ ಆಗಲಿ ನಮ್ಮ ಭಾರತೀಯ ಪ್ರಜೆಗೆ ಯಾರೇ ಆಗಲು
ಯಾರೇ ಆದರೂ ಅವ್ರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಕಾನೂನಿದೆ, ಏನೇ ತಪ್ಪು ಮಾಡಿದ್ರು ಆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಕೊಡಬೇಕು. ಈಗಾಗಲೇ ಭಯೋತ್ಪಾದಕತೆ ಬಹಳಷ್ಟು ನಡೀತಾ ಇದೆ ಮತ್ತು ನಡೀತಾ ಇದೆ. ಈಗಾಗಲೇ ನಿನ್ನೆ 26 ಹೇಳಿದ್ರು ನ್ಯೂಸಲ್ಲಿ, ಇವತ್ತು 27 ರಿಪೋರ್ಟ್ ಬರ್ತಾ ಇದೆ. ಹಾಗಾಗಿ ಇನ್ನೂ ನಿಲ್ತಾ ಇಲ್ಲ. ಅದಕ್ಕೆ ತಕ್ಷಣವಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದನ್ನು ಈ ಕೃತ್ಯವನ್ನು ಮಾಡಿದವರಿಗೆ ಏನು ತೀವ್ರ ಶಿಕ್ಷೆಯನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಈಗಾಗಲೇ ಭದ್ರತಾ ವಿಫಲ ಅಂತ ಹೇಳಿದ್ರೆ ನಮ್ಮ ವಿಂಗ್ ಕಮಾಂಡರ್, ನಿವೃತ್ತ ವಿಂಗ್ ಕಮಾಂಡರ್ ಅವರು ಹೇಳಿಕೆ ಕೊಟ್ಟರು. ಸುಮಾರು 1,80,000 ಜನ ಏನು ನಮ್ಮ ಯೋಧರು, ಗಡಿಕಾಯಿ ಯೋಧರು ರಿಟೈರ್ಮೆಂಟ್ ಆಗಿದ್ರು, ಇವತ್ತು ಭರ್ತಿ ಮಾಡಲಿಲ್ಲ. ಇದು ಯಾರ ವೈಫಲ್ಯ? ಇದು ಎಷ್ಟು ನೋವಾಗ್ತದೆ ಅಂದ್ರೆ, ಇವತ್ತು ನಾವೇನೋ ಅಲ್ಲಿ ಗಡಿಕಾಯಿ ಯೋಧರಿಂದ ನಾವು ಆರಾಮಾಗಿ ಮಲ್ತಾ ಇದ್ವಿ ಮನೆಯಲ್ಲಿ. ಆದ್ರೆ ಇದೇ ರೀತಿ ಈ ತರ ಕಡಿಮೆ ಆಗ್ಬಿಟ್ರೆ ಇನ್ನೇನೇ ರಕ್ಷಣೆ ನಮ್ಗೆ. ಇನ್ನು ಒಳಗೆ ಬಂದು ಹೊಡಿತಾ ಇದ್ದಾರೆ. ಗಡಿ ಮಧ್ಯೆ ಗಡಿ ಹೊರಬಡಿದ್ದೆ ನಮ್ಗೆ. ಈ ಗಡಿ ಒಳಗೆ ಬಂದು ಹೊಡಿತಾರೆ. ಇದಕ್ಕೆ ಯಾರ ವೈಫಲ್ಯ? ಹಾಗಾಗಿ ವಿನಂತಿ, ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡದೆ, ಯಾವುದೇ ರೀತಿಯ ದ್ವಂದ್ವ ಮಾಡದೆ, ಎಲ್ಲರಿಗೂ ಒಂದು ಸರಿಸಮಾನದ ಜೀವನ ನಡೆಸುವ, ಒಂದು ಸರಿಸಮಾನ ಶಾಂತಿಯನ್ನು ನೆನೆಸಲು ನಮ್ಮ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಗೇಟನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ದೇಶದ ಒಳಗಡೆ ಬಂದು ಅವರ ಕುಮ್ಮಕ್ಕಿನಿಂದ ಪ್ರವಾಸಿಗರ ಮೇಲೆ ಯದ್ವಾತದ್ವ ಗುಂಡು ಹಾರಿಸಿ ಅವರ ಹೆಕ್ಕಿ ಹೊಡಿತಾರೆ ಅಂದ್ರೆ ಇವತ್ತು ನಾವು ಯಾವ ಮಟ್ಟದಲ್ಲಿ ಇದ್ದೀವಿ ಅನ್ನೋದು ಒಂದು ಪ್ರಶ್ನೆ ನಮ್ಗೆ. ಅದು ಅಲ್ಲದೆ ಅವರ ಉದ್ದೇಶವನ್ನ ಯಶಸ್ವಿಗೊಳಿಸಲಿಕ್ಕೋಸ್ಕರ ಇವತ್ತು ನಮ್ಮಲ್ಲೇ ಹಿಂದೂ ಮತ್ತು ಮುಸ್ಲಿಮರನ್ನ ಬೇರ್ಪಡಿಸುವ ಒಂದು ಕುತಂತ್ರಕ್ಕೂ ಕೂಡ ನಾವು ಇವತ್ತು ಬಲಿಯಾಗಬಹುದು. ಯಾಕಂದ್ರೆ ಆ ರೀತಿ ಒಂದು ಪ್ರಚೋದನೆಗೆ ಅವರು ಈ ಕೃತ್ಯವನ್ನು ಮಾಡಿದ್ದಾರೆ. ಅಲ್ಲಿಯ ಸ್ಥಳೀಯ ಮುಸಲ್ಮಾನರು ಇವತ್ತು ಸುಮಾರು 2,500 ನಮ್ಮ ಯಾತ್ರಾರ್ಥಿಗಳನ್ನ ರಕ್ಷಿಸಿದ್ದಾರೆ. ಅಲ್ಲಿ ಆ ಸ್ಥಳದಲ್ಲಿ 2,500ಕ್ಕೂ ಹೆಚ್ಚು ಯಾತ್ರಾರ್ಥಿ ಪ್ರವಾಸಿಗರಿಗೆ ಅವರನ್ನ ರಕ್ಷಿಸುವ ಸಮಯದಲ್ಲಿ ಒಬ್ಬ ಸ್ಥಳೀಯ ಮುಸಲ್ಮಾನರು ಕೂಡ ಹುತಾತ್ಮನಾಗಿದ್ದಾರೆ. ಇದು ಪಾಕಿಸ್ತಾನ ಪೂರ್ವ ನಿಯೋಜಿತವಾಗಿ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮರನ್ನ ಬೇರ್ಪಡಿಸಬೇಕು, ಅವರಲ್ಲಿ ಒಂದು ದ್ವೇಷ ಹರಡಿಸಬೇಕು ಅನ್ನುವ ಒಂದು ತಂತ್ರವನ್ನ ಬಳಸಿ ಇಂಥ ಒಂದು ಕೃತ್ಯವನ್ನ ಮಾಡಿ, ಅದಕ್ಕಾಗಿ ನಾವು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇವೆ, ನೀರು ಬಂದ್ ಮಾಡಿ, ಗೇಟ್ ಬಂದ್ ಮಾಡಿ, ಎಲ್ಲ ಮಾಡಿ. ಆದ್ರೆ ಭಯೋತ್ಪಾದನೆಗೆ ಇನ್ನು ಮುಂದೆ ಅವರು ಒಂದು ಹೆಜ್ಜೆ ಇಡಬೇಕಿದ್ರು 10 ಸರಿ ಯೋಚನೆ ಮಾಡಬೇಕು. ಆ ರೀತಿ ಏಟನ್ನ ಕೊಡಿ. ಇಡೀ ದೇಶ ನಿಮ್ಮೊಟ್ಟಿಗಿದೆ. ಇವತ್ತು 140 ಕೋಟಿ ಜನರು ಇವತ್ತು ಭಯಭೀತರಾಗಿದ್ದಾರೆ. ಇವತ್ತು ದೇಶದ ಒಳಗಡೆ ಬಂದು ಈ ರೀತಿ ಹತ್ಯೆ ಮಾಡ್ತಾರೆ ಅಂದ್ರೆ ಇನ್ನು ಯಾರ ಮೇಲೆ ನಂಬಿಕೆ ಇಡಬೇಕು? ಏನ್ ವೈಫಲ್ಯ ಆಗಿದೆ ಅದನ್ನು ನೀವು ಸರಿ ಮಾಡಿಸ್ಕೊಳ್ಳಿ. ಆದ್ರೆ ಆಗಿರೋ ವೈಫಲ್ಯಕ್ಕೆ ಸರಿಯಾದ ಉತ್ತರ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಮತ್ತೂ ಕೂಡ ನೀವು ಸುಮ್ಮನೆ ಕೂತ್ಕೊಂಡು ಒಂದು ಪುಲ್ವಾಮಾ ಹತ್ಯೆ ಆದಾಗಲೂ ಕೂಡ ನೀವು ಎಚ್ಚರ ಆಗಲಿಲ್ಲ. ಇವತ್ತು ಮತ್ತೊಂದು ಹತ್ಯೆ ಆಗಿದೆ. ಇನ್ನು ಎಷ್ಟು ಹತ್ಯೆ ನಿಮ್ಮಿಂದ ಆಗಬೇಕು? ಅದಕ್ಕಾಗಿ ಇನ್ನೂ ಕಾಯುವ ಅವಶ್ಯಕತೆ ಇಲ್ಲ. ಈಗ ಸರಿಯಾದ ಸಮಯ ಕೂಡಿ ಬಂದಿದೆ. ಇಡೀ ಅಂತಾರಾಷ್ಟ್ರೀಯ ಇವತ್ತು ಮಟ್ಟದಲ್ಲಿ ನಿಮಗೆ ಸಹಕಾರ ಸಿಗ್ತದೆ. ಈ ವಿಷಯದಲ್ಲಿ ಯಾವ ದೇಶಕ್ಕೂ ಬಗ್ಗುವ ಅವಶ್ಯಕತೆ ಇಲ್ಲ. ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ನೀವು ಕೊಡ್ಲೇಬೇಕು. ಅದು ಆದಷ್ಟು ಬೇಗ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಭಾರತ ಜನ ಇವತ್ತು ನಿಮ್ಮಿಂದ ಅದನ್ನ ನಿರೀಕ್ಷೆ ಮಾಡ್ತೀವಿ. ಬಿಟ್ರೆ ನಿಮ್ಮ ಯಾವ ಹೇಳಿಕೆ ಕೂಡ ನಮ್ಗೆ ಅವಶ್ಯ ಇಲ್ಲ. ನಮ್ಮ ನಿರೀಕ್ಷೆ ನೀವು ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿ ಕಲಿಸುವುದು, ಇದೇ ನಾವು ನಿರೀಕ್ಷೆ ಮಾಡುದು. ಈ ಮೂಲಕ ನಾವು ಅವರಿಗೆ ಒಂದು ನಿವೇದನೆಯನ್ನ ಮಾಡ್ತೇವೆ.